ಮಂಡ್ಯದ ಮಿಮ್ಸ್ನಲ್ಲಿ ಮೂವರ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೃತರ ಕುಟುಂಬಕ್ಕೆ ಪರಿಹಾರ ಕೊಡುವಂತೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮೃತರು ಕೂಲಿ ಕಾರ್ಮಿಕರು ತಲಾ 10 ಲಕ್ಷ ಕೊಡಬೇಕು ಅಂತ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ವಿಸಿ ನಾಲೆಯಲ್ಲಿ ದುರಂತಗಳ ಸರಮಾಲೆಯೇ ನಡೆದು ಹೋಗಿದೆ. ನಿನ್ನೆ ವಿಸಿ ನಾಲೆಗೆ ಕಾರು ಬಿದ್ದ ಪರಿಣಾಮ ಮೂವರು ಜಲಸಮಾಧಿಯಾಗಿದ್ರು. ಇಬ್ಬರ ಶವ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಪತ್ತೆ ಆಯಿತು, ಬಟ್ ಮತ್ತೊಬ್ಬರ ಶವ ಪತ್ತೆ ಆಗಿರಲಿಲ್ಲ. ಘಟನೆ ನಡೆದ 1 ಕಿಲೋಮೀಟರ್ ದೂರದಲ್ಲೇ ಇವತ್ತು ಇನ್ನೊಂದು ಶವ ಪತ್ತೆ ಆಗಿದೆ. ಈ ಬೆನ್ನಲ್ಲೇ ಅಲ್ಲಿ ಪ್ರತಿಭಟನೆಗಳೆಲ್ಲ ಆಗ್ತಾ ಇದೆ. ಏನಕ್ಕೆ ಪ್ರತಿಭಟನೆ ಅಂತ ಹೇಳಿದ್ರೆ, ತಮ್ಮದಲ್ಲದ ತಪ್ಪಿಗೆ ಬಹುದೊಡ್ಡ ಬೆಲೆಯನ್ನ ಕುಟುಂಬ ತೆರಬೇಕಾಗಿ ಬಂದಿದೆ. ಸೊ ಕುಟುಂಬಕ್ಕೆ ಆಸರೆ ಆಗಿದ್ದವರು ಈ ರೀತಿ ಹೋಗಿದ್ದಾರೆ. ಅಟ್ಲೀಸ್ಟ್ ನಮ್ಮ ಸಹಾಯಕ್ಕೆ ಬರಬೇಕು ಸರ್ಕಾರ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮತ್ತು 10 ಲಕ್ಷ ಪರಿಹಾರವನ್ನು ತಲಾ ಒಬ್ಬರಿಗೆ ಅಂತ ಕೊಡುವಂತೆ ಕೇಳ್ಕೊಳ್ತಾ ಇದ್ದಾರೆ. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಕೂಗುವಂತಹ ಕೆಲಸ ಆಗ್ತಾ ಇದೆ. ಸಹಜ ಅಲ್ವಾ ಅದು? ಯಾಕಂದ್ರೆ ಪಾಪ ಕೂಲಿ ಮಾಡಿಬಿಟ್ಟು ತುತ್ತಿನ ಚೀಲ ತುಂಬಿಸ್ಕೊಳ್ತಾ ಇದ್ದವರು ಈ ರೀತಿ ಹೆಣ ಆಗ್ತಾರೆ ಅಂತ ಹೇಳಿದ್ರೆ ಯಾವ ಕುಟುಂಬ ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯ ಇದೆ? ಹೀಗಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ.